ಇನ್ನು ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಈ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೂರಜ್ ವಿರುದ್ಧದ ಈ ಆರೋಪ ಏನಿದೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಹಾಸನದ ಗನ್ನಿಕಡ ಫಾರ್ಮ್ ಹೌಸ್ ನಲ್ಲಿ ಸೂರಜ್ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ, ಎಲ್ಲವೂ ಕೂಡ ಹೊರಬರುತ್ತೆ. ಆದ್ರೆ ಇದು ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ, ನನ್ನ ವಿರುದ್ಧ ಸಂಪೂರ್ಣ ರಾಜಕೀಯ ಷಡ್ಯಂತ್ರ ನಡೆದಿದೆ. ಹಾಸನದ ಗನ್ನಿಕಡ ಫಾರ್ಮ್ ಹೌಸ್ ನಲ್ಲಿ ಸೂರಜ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ಮಾತನಾಡಿದ್ದಾರೆ. ಈಗ ನಾನು ಹೇಳೋದು ಇಷ್ಟೇನೆ, ಎರಡು ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. ಎರಡನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು. ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಕ ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವಾ? FIR ಮಾಡಿದ್ದಾರೆ. FIR ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜ್ಯ ಜನನೇ ಅದನ್ನ ನೋಡ್ತಾರೆ ಅಂತ ಹೇಳೋದು ಬಯಸ್ತೇನೆ. ಇನ್ನು ಈ ಮಧ್ಯೆ ಈ ಸಂತ್ರಸ್ತ ಯುವಕ ಹೊಳೆ ನರಸೀಪುರ ಸ್ಟೇಷನ್ಗೆ ಬಂದಿದ್ದಾನೆ ಕಂಪ್ಲೇಂಟ್ ಕೊಡೋದಕ್ಕೆ. ಸೂರಜ್ ವಿರುದ್ಧ ಇರುವಂತಹ ಆರೋಪ, ಸೂರಜ್ ವಿರುದ್ಧ ದೂರು ನೀಡಿದಂತ ಸಂತ್ರಸ್ತ ಯುವಕ, ನನ್ನ ಮೇಲೆ ದೌರ್ಜನ್ಯ ಆಗಿದೆ ಕೆಲಸ ಕೊಡ್ಸೋಕೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಕರೆದು ನನ್ನ ಕೆಟ್ಟದಾಗಿ ನಡೆಸ್ಕೊಳ್ಳಾಯ್ತು ನನ್ನನ್ನ. ದೂರುದಾರ ಹಾಸನ ಜಿಲ್ಲೆ ಅರ್ಕಲ್ಗೂಡ್ನ ನಿವಾಸಿ. ಜೂನ್ 16ರಂದು ಫಾರ್ಮ್ ಹೌಸ್ ನಲ್ಲಿ ನಡೆದಿದೆ ಎನ್ನಲಾದಂತ ಘಟನೆ. ಫಾರ್ಮ್ ಹೌಸ್ ನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ, ನನ್ನನ್ನ ಕೆಲಸ ಕೊಡಿಸ್ತೀನಿ ಅಂತ ಕರೆಸ್ಕೊಂಡು ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಸೂರಜ್ ರೇವಣ್ಣ ವಿರುದ್ಧ FIR IPC ಸೆಕ್ಷನ್ 377, 342 ಹಾಗೇನೆ 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಸನದ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಗೆ ಬಂದು ಸಂತ್ರಸ್ತನೇ ಈಗ ದೂರು ಕೊಟ್ಟಿದ್ದಾನೆ. ದೂರುದಾರ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನವನು. ಜೂನ್ 16ನೇ ತಾರೀಕು ಆತನನ್ನ ಬರೋಕೆ ಹೇಳಿದ್ರಂತೆ ಫಾರ್ಮ್ ಹೌಸ್ಗೆ. ಅದಾದ್ಮೇಲೆ ಅಸಹಜವಾಗಿ ಮುಟ್ಟೋಕ್ ಶುರು ಮಾಡಿದ್ರು. ಅದಾದ್ಮೇಲೆ ನಾನು ಕೂಡ ವಿರೋಧಿಸಿದೆ. ಫಾರ್ಮ್ ಹೌಸ್ ನಲ್ಲಿ ಲೈಂಗಿಕ ದೌರ್ಜನ್ಯ ಆಯ್ತು ನನ್ನ ಮೇಲೆ ಅಂತ ಗನ್ನಿಕಡ ತೋಟದ ಮನೆಯಲ್ಲಿ ಆಗಿರುವಂತಹ ಘಟನೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಹಾಸನ ಜಿಲ್ಲೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ FIR ಆಗಿದೆ. ಅಲ್ಲಿಗೆ ಫ್ಯಾಮಿಲಿಲಿ ಅಲ್ಲಿ ಅವ್ರ ಮನೇಲಿ ಇದ್ದಂಥವ್ರು ಆಲ್ಮೋಸ್ಟ್ 377, 342, 506 ಈ 3 ಸೆಕ್ಷನ್ಗಳ ಅಡಿ ಈಗ FIR ಆಗಿದೆ. ದೂರುದಾರ ಹಾಸನ ಜಿಲ್ಲೆ ಅರ್ಕಲಗೂಡು ನಿವಾಸಿ. ಆದ್ರೆ ಇದಕ್ಕೂ ಮುನ್ನವೇ ಸೂರಜ್ ರೇವಣ್ಣ ಕಡೆಯಿಂದ ಒಂದು ದೂರು, ನನ್ನ ಮೇಲೆ ಬ್ಲಾಕ್ ಮೇಲ್ ಆಗ್ತಾ ಇದೆ ಅನ್ನೋ ದೂರು ಕೂಡ ಈಗಾಗಲೇ ದಾಖಲಾಗಿದೆ. ಹೊಳೆ ನರಸೀಪುರದ ತಾಲೂಕಿನ ಗನ್ನಿಕಡ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಈಗ ಸೂರಜ್ ರೇವಣ್ಣ ಹೊತ್ತಿದ್ದಾರೆ. ನನ್ನನ್ನು ಅಲ್ಲಿ ಬರೋಕೆ ಹೇಳಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಲಾಯ್ತು ನನ್ನ ಮೇಲೆ. IPC ಸೆಕ್ಷನ್ 377 ಹಾಗೆ 506 ಈ 3 ಸೆಕ್ಷನ್ಗಳು ಹಾಸನದ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿದೆ.